ಜೂನ್ 4ರ ಆರ್ಸಿಬಿ ಸಂಭ್ರಮದ ದುರಂತ ಇಂದಿಗೂ ಮಾಸದ ಗಾಯ ಆಗ್ಬಿಟ್ಟಿದೆ. ಆ ಕರಾಳ ದಿನದ ಹೊಣೆ ಯಾರು ಅನ್ನೋ ಸವಾಲಿಗೆ ಇನ್ನೂ ಸರಿಯಾದ ಉತ್ತರ ಸಿಕ್ಕಿಲ್ಲ. ಆದರೆ ಎಲ್ಲ ಆಯಾಮಗಳಲ್ಲೂ ತನಿಖೆ ಚುರುಕಾಗಿದೆ. ಇನ್ವೆಸ್ಟಿಗೇಷನ್ ಬಿಚ್ಚಿ ಹೆಚ್ಚಾದಂತೆಲ್ಲ ಆರ್ಸಿಬಿ ಮತ್ತು ಡಿಎನ್ಎ ಡವಡವ ಶುರುವಾಗಿದೆ. ಪೊಲೀಸರ ಪ್ರಾಥಮಿಕ ಮಾಹಿತಿಯಲ್ಲಿ ಈ ಸಂಸ್ಥೆಗಳ ತಪ್ಪುಗಳು ಎದ್ದೆದ್ದು ಕಾಣ್ತಿವೆ. ಈ ಕುರಿತಾದಂತಹ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣದಲ್ಲಿ ಬಿರುಸಿನ ತನಿಖೆ. ಆರ್ಸಿಬಿ ಹಾಗೂ ಡಿಎನ್ಎ ಸಂಸ್ಥೆಗೆ ದೊಡ್ಡ ಸಂಕಷ್ಟ ಫಿಕ್ಸ್. ಉತ್ಸವದಲ್ಲಿ 11 ಜನ ಕಾಲ್ತುಳಿತದಿಂದ ಸಾವನ್ನಪ್ಪಿದ್ದು, ಇದರ ತನಿಖೆ ಬಿರುಸಿನಿಂದ ನಡೆಯುತ್ತಿದೆ. ಒಂದೆಡೆ ಪೊಲೀಸರ ಮೇಲೆ ಗೂಬೆ ಕೂರಿಸಿ ಸರ್ಕಾರ ಜಾರಿಕೊಂಡಿದ್ರೆ, ಇತ್ತ ಮಾಜಿ ಪೊಲೀಸರ ಹೇಳಿಕೆ ಆರ್ಸಿಬಿ ಹಾಗೂ ಡಿಎನ್ಎಗೆ ದೊಡ್ಡ ಸಂಕಷ್ಟ ತಂದೊಡ್ಡಿದೆ. ಹೌದು, ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮ್ಯಾಜಿಸ್ಟ್ರೇಟ್ ತನಿಖೆ ನಡೆಯುತ್ತಿದ್ದು, ನಿನ್ನೆ ಮಾಜಿ ಪೊಲೀಸ್ ಆಯುಕ್ತರ ಹೇಳಿಕೆ ಹೊರತುಪಡಿಸಿ ಬಹುತೇಕ ಎಲ್ಲರ ಹೇಳಿಕೆ ದಾಖಲು ಮಾಡಿಕೊಂಡಿದ್ದಾರೆ. ನಿನ್ನೆ ಆರ್ಸಿಬಿ ಹಾಗೂ ಡಿಎನ್ಎ ಮ್ಯಾನೇಜ್ಮೆಂಟ್ ಕೆಎಸ್ಸಿಎ ಇಂದ ತನಿಖಾಧಿಕಾರಿ ಡಿಸಿ ಜಗದೀಶ್ ಮಾಹಿತಿ ಪಡ್ಕೊಂಡಿದ್ದಾರೆ. ಇದರಿಂದಾಗಿ ಘಟನೆಗೆ ಆರ್ಸಿಬಿ ಮ್ಯಾನೇಜ್ಮೆಂಟ್ನಿಂದ ಮೊದಲ ತಪ್ಪು ಪತ್ತೆಯಾಗಿದೆ. ಆರ್ಸಿಬಿ ಮಾಡಿದ ತಪ್ಪುಗಳೇನು ಅನ್ನೋದನ್ನ ನೋಡೋದಾದ್ರೆ, ಪೂರ್ವ ಸಿದ್ಧತೆ ಇಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದು, ಅಭಿಮಾನಿಗಳನ್ನ ಆಹ್ವಾನಿಸಿದ್ದ ಆರ್ಸಿಬಿ ಟೀಮ್ ಸ್ಟೇಡಿಯಂ ಪ್ರವೇಶದ ಬಗ್ಗೆ ಸ್ಪಷ್ಟನೆ ನೀಡದೆ ಗೊಂದಲ ಎಬ್ಬಿಸಿದ್ದು, ಕೊನೆಯ ಹಂತದಲ್ಲಿ ಸ್ಟೇಡಿಯಂಗೆ ಉಚಿತ ಟಿಕೆಟ್ ಎಂದು ಘೋಷಿಸಿ ನೂಕುನುಗ್ಗಲಿಗೆ ಕಾರಣವಾಗಿದ್ದು. ಇನ್ನು ಡಿಎನ್ಎ ಮಾಡಿದ ತಪ್ಪುಗಳೇನು ಅನ್ನೋದನ್ನ ನೋಡೋದಾದ್ರೆ, ಸ್ಟೇಡಿಯಂ ಹಾಗೂ ವಿಧಾನಸೌಧದ ಕಾರ್ಯಕ್ರಮದ ಜವಾಬ್ದಾರಿ ಹೊತ್ತಿತ್ತು ಡಿಎನ್ಎ. ಸ್ಟೇಡಿಯಂನೊಳಗೆ ಪ್ರವೇಶ ಹಾಗೂ ಟಿಕೆಟ್ ಬಿಡುಗಡೆ ವಿಚಾರದಲ್ಲಿ ವೈಫಲ್ಯ ಕಂಡಿತ್ತು. ಸ್ಟೇಡಿಯಂ ಪ್ರವೇಶ ದ್ವಾರದ ಭದ್ರತಾ ಜವಾಬ್ದಾರಿಯನ್ನ ಹೊತ್ತು ವಿಫಲವಾಗಿದೆ. ಗೇಟ್ ಬಳಿ ಸೂಕ್ತ ನಿರ್ವಹಣೆ ಇಲ್ಲದಿರೋದೇ ಕಾಲ್ತುಳಿತಕ್ಕೆ ಕಾರಣವಾಗಿದೆ. ಟಿಕೆಟ್ ದರ ನಿಗದಿ ಮಾಡದಿದ್ದರೆ ಕಾಲ್ತುಳಿತ ಆಗ್ತಿರ್ಲಿಲ್ಲ. ಟಿಕೆಟ್ ಇದ್ದವರಿಗಷ್ಟೇ ಪ್ರವೇಶ ಎಂದಿದ್ದರೆ ನೂಕುನುಗ್ಗಲು ಆಗ್ತಿರ್ಲಿಲ್ಲ. ಇನ್ನು ಜಿಲ್ಲಾಧಿಕಾರಿ ಜಗದೀಶ್ ನಡೆಸಿರುವ ತನಿಖೆಯಲ್ಲಿ 2 ಮ್ಯಾನೇಜ್ಮೆಂಟ್ಗಳ ವೈಫಲ್ಯ ದೃಢವಾಗಿದ್ದು, ಸದ್ಯ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳುತ್ತಿರುವ ಕೆಎಸ್ಸಿಎ, ಆರ್ಸಿಬಿ ಮ್ಯಾನೇಜ್ಮೆಂಟ್ ಹಾಗೂ ಡಿಎನ್ಎ ಸ್ಟೇಡಿಯಂ ಕಾರ್ಯಕ್ರಮಕ್ಕೆ ಅನುಮತಿ ಕೋರಿದ್ರು. ಕಾರ್ಯಕ್ರಮಕ್ಕೆ ಸ್ಟೇಡಿಯಂ ನೀಡಲಾಗಿತ್ತು. ಉಳಿದ ಸಂಪೂರ್ಣ ಜವಾಬ್ದಾರಿ 2 ಸಂಸ್ಥೆಗಳು ಹೊತ್ತಿದ್ವು ಎಂಬ ಹೇಳಿಕೆಯೊಂದಿಗೆ ಕೆಎಸ್ಸಿಎ ತಪ್ಪಿಸಿಕೊಂಡಿದ್ದು, ಮಾಜಿ ಪೊಲೀಸ್ ಆಯುಕ್ತರ ಹೇಳಿಕೆ ದಾಖಲಿಸಿಕೊಂಡು ವರದಿ ಸಲ್ಲಿಕೆ ಮಾಡಲು ಸಿದ್ಧತೆ ನಡೆಸಿದೆ. ಒಟ್ನಲ್ಲಿ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ 1000 ವರ್ಷ ಆಯಸ್ಸು ಅನ್ನೋ ಹಾಗೆ ಕೆಎಸ್ಸಿಎ ತನಿಖೆಯಿಂದ ಜಾರಿಕೊಳ್ಳುತ್ತಿದ್ರೆ, ಇತ್ತ ಆರ್ಸಿಬಿ ಹಾಗೂ ಡಿಎನ್ಎ ಮ್ಯಾನೇಜ್ಮೆಂಟ್ ಲಾಕ್ ಆಗಿದ್ದು, ಯಾವ ರೀತಿ ತನಿಖೆ ನಡೆಯುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಚರಣ್ ಮೂಡ್ಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.